ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು. ವೆಲ್ಕಮ್ ಟು ನಿತ್ಯ ಜೀವನ ಲಾಗ್. ಇದು ನಮ್ಮ ನವ್ಯ ಬರ್ತ್ಡೇ ಲಾಗ್ ಆಗಿದೆ. ಅವಳ ಬರ್ತ್ಡೇ ಅಂತೂ ತುಂಬಾ ಚೆನ್ನಾಗಾಯಿತು. ಊರಿಂದ ಎಲ್ಲರೂ ಕೂಡ ಬಂದಿದ್ದರು. ಬರ್ತ್ಡೇ ಅಂತೂ ತುಂಬಾ ಚೆನ್ನಾಗಾಯಿತು. ಅವ್ರ ಮಮ್ಮಿ ನೋಡಿ ರೆಡಿ ಮಾಡ್ತಾ ಇದ್ದಾರೆ. ಬರ್ತ್ಡೇ ಗರ್ಲ್ ರೆಡಿ ಆದರು. ಈಗ ಮೊದಲು ಚಿಕ್ಕವಳಿದ್ದಾಗ ಸ್ವಲ್ಪ ತುಂಬ ಸಂಕೋಚ ಸ್ವಭಾವ ಇತ್ತು. ಯಾವಾಗ್ಲೂ ಅವ್ರ ಮಮ್ಮಿ ಹತ್ರ ಇಲ್ಲ ನಾವ್ಯಾರಾದರೂ ಇದ್ದರೆ ನಮ್ಮ ಹತ್ರ ಅಷ್ಟೇ ಇರ್ತಾ ಇದ್ದಿದ್ದು. ಬೇರೆ ಹತ್ರ ಹೋಗ್ತಾ ಇರಲಿಲ್ಲ. ಬೇರೆಯವ್ರು ಇದ್ದಾರೆ ಅಂದರೆ ಎದ್ದು ಓಡಾಡ್ತಾನೂ ಇರಲಿಲ್ಲ ಅನ್ನಿ ಅಷ್ಟು ಸಂಕೋಚ ಸ್ವಭಾವ. ಈಗ ಸ್ವಲ್ಪ ದೊಡ್ಡವಳಾದ್ಲು, ಸ್ವಲ್ಪ ಫ್ರೀಯಾಗಿರ್ತಾಳೆ. ಈಗ ನೋಡಿ ಓಡಾಡ್ತಾ ಇರೋದು ನೋಡಿದರೆ ನಂಗೆ ಅನಿಸುತ್ತೆ ಇದ್ದಿರಲ್ಲೂ ಪರವಾಗಿಲ್ಲ. ಬಟ್ ಯಾರು ಮನೆಯಲ್ಲಿ ಬೇರೆಯವರು ಇಲ್ಲ ಅಂತ ಅಂದರೆ, ಮನೆಯಲ್ಲಿ ನಾವಷ್ಟೇ ಇದ್ದು ಅಂತ ಅಂದರೆ ಹುಲಿನೇ ಅವಳು. ಅವಳ ಒಂದು ನಾಲೆಡ್ಜು, ಅವಳ ಒಂದು ಆ್ಯಕ್ಟಿವ್ನೆಸ್ಸು, ಅದನ್ನು ನಾವು ನಿಜ ನೋಡ್ತಾ ಇದ್ದರೆ ಮಗು ಮುಂದೆ ಫ್ಯೂಚರಲ್ಲಿ ಏನಾಗುತ್ತಪ್ಪ, ಯಾವ ಒಂದು ಹಂತಕ್ಕೆ ಒಂದು ಒಳ್ಳೆ ಹುದ್ದೆಗೆ ಹೋಗ್ಬೋದು, ಒಂದು ಒಳ್ಳೆ ಆಫೀಸರ್ ಆಗ್ಬೋದು ಅಂತ ಅನಿಸುತ್ತೆ. ಅಷ್ಟು ತುಂಬ ಟ್ಯಾಲೆಂಟೆಡ್ಡು, ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತಾಳೆ. ಅವ್ರದ್ದೇನೇ ಹೋಮ್ವರ್ಕ್ ಇರಲಿ ಯಾವುದಿದ್ರೂ ಕೂಡ ಅವತ್ತೇ ಫಿನಿಷ್ ಮಾಡಬೇಕು. ಇಲ್ಲಾಂದರೆ ಅಳ್ತಾ ಕೂತ್ಬಿಡ್ತಾಳೆ ಅವ್ರ ಮಮ್ಮಿಗೆ, ನಂದು ಇದೆಲ್ಲ ಕಂಪ್ಲೀಟ್ ಮಾಡಿಸಿ ಇವತ್ತೇ, ನಾನು ಇನ್ನೊಂದ್ಸಲ ರಿವಿಷನ್ ಮಾಡ್ತೀನಿ ಅಂತೇಳಿ. ಇಷ್ಟು ಚಿಕ್ಕ ವಯಸ್ಸಿನ ಸೆಕೆಂಡ್ ಸ್ಟ್ಯಾಂಡರ್ಡು, ತುಂಬಾ ಆ್ಯಕ್ಟಿವು. ಅವರ ಅಪ್ಪ ಅಮ್ಮ ಅವ್ರ ಜೊತೆಯಲ್ಲಿ ಕೇಕೆಲ್ಲ ಕಟ್ ಮಾಡಿದರು. ಕೇಕ್ನ ತುಮಕೂರಲ್ಲಿ ಎಸೆನ್ಸ್ ಅಂತ ಆಗಿದೆ. ಕೇಕ್ ಫುಲ್ಲಲ್ಲಿ ಕೇಕಿನೇ ಸಿಗುವಂಥದ್ದು. ಕೇಕ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬೋದು ಕೇಕಲ್ಲಿ. ಅಲ್ಲಿಂದ ಕೇಕ್ ತೊಗೊಂಡು ಬಂದಿದ್ದರು. ಮತ್ತು ಅಲ್ಲೇನು ಬರ್ತ್ಡೇನಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಆ ಬಲೂನು, ಆ ಮುಂದಗಡೆ ಅದೆಲ್ಲ ಸ್ಟ್ಯಾಂಡ್ ಅದೆಲ್ಲ ಇಟ್ಬಿಟ್ಟು ನಮ್ಮ ಜಮ್ಮು ಫ್ರೆಂಡು ಬಿಂದು ಅಂತ ಹೇಳ್ಬಿಟ್ಟು ಅವರೇ ಡೆಕೋರೇಷನ್ ಎಲ್ಲ ಮಾಡಿಕೊಡ್ತಾರೆ. ಗುಬ್ಬಿನಲ್ಲಿ ಅವರು ನೀವು ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಎಲ್ಲಿ ಕೇಳಿದ್ರು ಕೂಡ ಡೆಕೋರೇಷನ್ ಮಾಡಿಕೊಡ್ತಾರೆ. ಹಾಗೆ ತುಂಬಾ ಕಡಿಮೆ ಪ್ರೈಸಲ್ಲಿ ಕೂಡ ಮಾಡಿಕೊಡ್ತಾರೆ. ಬೇಕಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಶ್ರೀಮತಿ ಬಿಂದು ಅಂತ ಹೇಳ್ಬಿಟ್ಟು ತುಂಬಾ ಆ್ಯಕ್ಟಿವ್ ಅವರು ಕೂಡ. ಹಾಗೆ ತುಂಬಾ ಅವರು ಬೇರೆ ಬೇರೆ ಸೀರೆಗಳೆಲ್ಲ ಎಂಬ್ರಾಯ್ಡ್ರಿ ಮಾಡೋದು, ಕುಚ್ಚು ಹಾಕೋದು ಮತ್ತು ಬ್ಯೂಟಿಷಿಯನ್ ಮಾಡೋದು ಅದೆಲ್ಲ ಕೂಡ ಮಾಡ್ತಾರೆ. ಅವರೇ ಮಾಡಿಕೊಟ್ಟಿದ್ದು, ತುಂಬ ಚೆನ್ನಾಗಿ ಮಾಡಿದರು. ಇನ್ನು ಬರ್ತ್ಡೇಗೆ ಊರಿಂದ ನಮ್ಮ ನವ್ಯ ಅಜ್ಜಿ ಮತ್ತು ಅವರ ದೊಡ್ಡಪ್ಪ ಮತ್ತು ಅವ್ರ ಮಕ್ಕಳು ಅವರೆಲ್ಲ ಕೂಡ ಬಂದಿದ್ದರು. ಹಾಗೆ ನಮ್ಮ ರಿಲೇಷನ್ಸ್ ಕಸಿನ್ಸ್ ಬಂದಿದ್ದರು. ಅವರ ಅತ್ತೆ ಮತ್ತು ಅವರ ಅತ್ತೆಯದು ಚಿಕ್ಕ ಪುಟಾಣಿ ಪಾಪು ಇದೆ, ಪಾಪು ಕೂಡ ಬಂದಿತ್ತು. ಪಾಪು ಅಂತೂ ತುಂಬಾ ಚೆನ್ನಾಗಾಗಿದೆ. ನಮ್ಮ ಮಮ್ಮಿ ನೋಡ್ರಿ ನವ್ಯಂಗೆ ಕೇಕ್ ತಿನ್ನಿಸಿ ಕೇಕ್ನ ತಿನ್ನಿಸ್ಕೊತಾ ಇರೋದು. ಹಾಗೆ ಜಮ್ಮು ಫ್ರೆಂಡ್ ಸೌಮ್ಯ ನಿಮಗೆಲ್ಲರೂ ಕೂಡ ಪರಿಚಯ ಇದೆ. ಅವರೆಲ್ಲರೂ ಕೂಡ ಬರ್ತ್ಡೇ ಬಂದಿರು. ಲಾವಣ್ಯ, ಸೌಮ್ಯ, ಬಿಂದು ಮತ್ತು ಪವಿತ್ರ ಅವರೆಲ್ಲರೂ ಕೂಡ. ಯಾವ್ದಾದ್ರು ಮನೆಗೆ ಬಂದರೆ ಅವರು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಇದೇ ನಮ್ಮ ಮನೆ ಅನ್ನೋ ಥರ ಫ್ರೀಯಾಗಿ ಓಡಾಡ್ಕೊಂಡು ಊಟ ತಿಂಡಿ ರೆಡಿ ಮಾಡೋದಾಗಿರ್ಬೋದು. ಮತ್ತು ಬರ್ತ್ಡೇಗೆ ಮೊದಲೇ ಬಿಂದು ಮತ್ತು ಜಮ್ಮು ಇಬ್ಬರು ಸೇರಿಕೊಂಡು ಎಲ್ಲ ಅಡುಗೆ ರೆಡಿ ಮಾಡಿದರು. ನಾನು ಕೂಡ ಅವತ್ತು ಆಫೀಸಿಗೆ ಹೋಗಿದ್ದೆ, ಹಂಗಾಗಿ ನಾನು ಫ್ರೀ ಇರಲಿಲ್ಲ. ಎಲ್ಲ ಕೆಲಸನ ಪಾಪ ಅವರು ಅಡುಗೆ ತಿಂಡಿದ್ದೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರು. ಹೋಳಿಗೆ ಒಂದು ಪಾರ್ಸಲ್ ತಂದಿದ್ರು ತುಮಕೂರಿಂದ. ಉಳಿದಿದ್ದೆಲ್ಲ ಅಡುಗೆ, ಚಿತ್ರಾನ್ನ ಮತ್ತು ಕೂಟು, ಪಾಯಸ ಮತ್ತು ಪ್ರತಿಯೊಂದು ಅಡುಗೆಗಳು ಏನಿದೆ ಎಲ್ಲವನ್ನೂ ಕೂಡ ಮನೆಯಲ್ಲೇ ಮಾಡಿದರು. ಊಟ ತಿಂಡಿ ಕೂಡ ತುಂಬಾ ರುಚಿಯಾಗಿ ಆಗಿತ್ತು. ಫ್ರೆಂಡ್ಸ್ ಅಂದರೆ ಹೀಗೆ ಇರಬೇಕಲ್ವ. ಅವ್ರ ಮನೆ ಕೆಲಸ ಆಗಲಿ ನಮ್ಮ ಮನೆ ಕೆಲಸ ಆಗಲಿ ಒಬ್ರಿಗೊಬ್ರು ಕೈ ಜೋಡಿಸಿದ್ರೆ ಆ ಕೆಲಸ ತುಂಬಾ ಈಸಿಯಾಗಿ ಬೇಗನೆ ಮುಗ್ದೋಗುತ್ತೆ. ಮತ್ತು ಒಬ್ಬರಿಗೆ ಸ್ಟ್ರೈನ್ ಅಂತ ಅನಿಸೋದು ಇಲ್ಲ. ಹಾಗೆ ನನ್ನ ಫ್ರೆಂಡ್ಸ್ ಇದಕ್ಕೆ ಇಷ್ಟೆಲ್ಲ ಸಹಾಯ ಆಯಿತು ಅಲ್ವಾ ಅಂತ ಕೂಡ ಅನಿಸುತ್ತೆ. ಸೊ ಹೀಗಿತ್ತು ನನ್ನ ಒಂದು ನವ್ಯ ಬರ್ತ್ಡೇ ಲಾಗು. ಈ ಒಂದು ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ನನ್ನ ಈ ಒಂದು ನಿತ್ಯ ಜೀವನ ಲಾಗ್ಸ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೋಸ್ಕರ ನಾನು ಮುಂದೆ ಒಳ್ಳೊಳ್ಳೆ ವೀಡಿಯೋಸನ್ನು ಮಾಡ್ತೀನಿ. ಹಾಗೆ ಏಕೆಂದರೆ ನನಗೂ ಕೂಡ ಟೈಮ್ ಇರೋದಿಲ್ಲ. ಸೊ ಟೈಮ್ ಸಿಕ್ಕಿದ್ರಲ್ಲಿ ಇದ್ದಿದ್ದಲ್ಲೂ ಅದು ನಮ್ಮ ಮನೆ ಕಾರ್ಯಕ್ರಮ ಆಗಿರ್ಬೋದು, ನಮ್ಮ ಆಫೀಸ್ ಕಾರ್ಯಕ್ರಮ ಆಗಿರ್ಬೋದು, ಯಾವುದಾದ್ರೂ ಕೂಡ ಇದ್ದಿರಲ್ಲೂ ಕವರ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಅನ್ನೋದೇ ನನ್ನ ಆಸೆ. ಸೊ ಹಾಗಾಗಿ ನಾನು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ, ಇದ್ದಿರಲ್ಲೂ ಕವರ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ದಿನದಲ್ಲಿ ಪ್ರತಿದಿನ ಒಂದು ಒಳ್ಳೆ ಥಾಟ್ಸ್ ಜೊತೆ ನಿಮ್ಮ ಹತ್ರ ಬರೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಅದನ್ನು ಸ್ಟಾರ್ಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.